ಹಾಯ್ ಫ್ರೆಂಡ್ಸ್, ಬನ್ನಿ ನೇಪಾಳದಲ್ಲಿರುವಂಥ ನಿವಾಸ್ ಹೋಟೆಲ್ ನೋಡಿ. ಇದು ಮೊನ್ನೆ ವಿಡಿಯೋದಲ್ಲಿ ಹೇಳ್ತೀನಿ ಹೋಟೆಲ್ ಹೆಸರು ಅಂತ ಹೇಳಿದ್ನಲ್ಲ, ಹಾಗಾಗಿ ನಿವಾಸ್ ಅಂತ ಹೇಳಿಬಿಟ್ಟು ನೋಡಿ. ಹಾಗೆ ನೇಪಾಳ ಬಿಲ್ಡಿಂಗ್ ಕೂಡ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಾವು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಅದೆಲ್ಲ ಮಾಡಿಕೊಂಡು ನಂತರ ಒಂದು 2 ಜೊತೆ ಬಟ್ಟೆ ಎಲ್ಲ ತೊಗೊಂಡು ಈಗ ನಾವು ನೇಪಾಳದಲ್ಲಿ ಅಂತಲ್ಲ, ಸ್ವಲ್ಪ ಭಾಳ ದೂರನೇ ಹೋಗ್ಬೇಕು ನೋಡಿ, ಮುಕ್ತಿನಾಥ್ಗೆ ಹೋಗ್ತಾಯಿದ್ದೀವಿ. ಅಂದರೆ ಬರೋದು ಬಂದು ನೇಪಾಳ ಸೈಡೇ ಬರುತ್ತಲ್ಲ ಮುಕ್ತಿನಾಥ್. ಹಾಗಾಗಿ ಹೇಳಿದೆ ನಿಮಗೆ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾಯಿದ್ದಾರೆ. ಅದಾದ ನಂತರ ಟಿಫಿನೆಲ್ಲ ಮಾಡಿಕೊಂಡು ನಾವೀಗ ಮುಕ್ತಿನಾಥ್ ಕಡೆ ಹೋಗ್ಬೇಕು ನೋಡಿ. ಅದಕ್ಕಿಂತ ಮೊದಲು ಒಂದು ಊರಿಗೆ ಹೋಗ್ತೀವಿ. ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಅಂತ ಹೇಳ್ತೀನಿ ನೋಡಿ. ಯಾಕಂದರೆ ಟ್ರಾವೆಲ್ಸ್ ಅವರು ನಮ್ಗೆ ಒಬ್ಬರನ್ನ ಕಳಿಸಿರ್ತಾರಲ್ಲ, ಗೈಡ್ನ, ಅವರು ನಮಗೆಲ್ಲ ರೀತಿಯಿಂದ ಹೇಳ್ತಾರೆ ಎಲ್ಲಿಗೆ ಹೋಗಬೇಕು, ಏನು, ಎಲ್ಲಿ ಮಧ್ಯಾಹ್ನ ಊಟ ಮಾಡ್ಬೋದು, ನೈಟ್ ಡಿನ್ನರ್ ಮಾಡ್ಬೋದು ಅಂಥೇಳಿ ನಮಗೆ ಪ್ರತಿಯೊಂದು ಕೂಡ ಅವರು ನಮಗೆ ವಿವರಣೆಯಾಗಿ ಕೊಡ್ತಾ ಹೋಗ್ತಾರೆ ಅವರು. ನಾವು ಅದೇ ಪ್ರಕಾರನೇ ಹೋಗಬೇಕಾಗುತ್ತೆ ನೋಡಿ. ಈಗೆಲ್ಲ ವೆರೈಟೀಸ್ ಕೂಡ ಇತ್ತು ನೋಡಿ. ಟಿಫನ್ ಬಂದು ಒಂದೊಂದಾಗಿ ಎಲ್ಲಿ ಹೇಳೋದಂತೇಳಿ ವಿಡಿಯೋ ಕೂಡ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಅಂತೂ ಸ್ನ್ಯಾಕ್ಸು ಅಂದರೆ ಟಿಫನ್ನು, ಊಟ, ರಾತ್ರಿ ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು. ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಪ್ರತಿಯೊಂದು ಚೆನ್ನಾಗಿತ್ತು ನೋಡಿ ಇಲ್ಲಿ ವ್ಯವಸ್ಥೆ ಕೂಡ. ಹಾಗೆ ರೂಮ್ಸ್ ಕೂಡ ತುಂಬ ಅಂದರೆ ತುಂಬ ನೀಟಾಗಿತ್ತು ನೋಡಿ. ಇಲ್ಲಿ ನಾವು ಮುಕ್ತಿನಾಥ್ಗೆ ಹೋಗಿ ಒಂದು ದಿವಸ ಬಿಟ್ಟ ನಂತರ ನೆಕ್ಸ್ಟ್ ಡೇ ಮತ್ತು ನಾವು ಇಲ್ಲೇ ಬಂದು ಮತ್ತು ಬೇರೆ ಕಡೆ ಹೋಗ್ತೀವಿ ನೋಡಿ. ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತ ಹೋಗಿ, ಅಂದರೆ ನಾವು ಎಲ್ಲೆಲ್ಲಿ ಹೋಗಿ ಬರ್ತೀವಿ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತಂತಲೇ ಹೇಳ್ತೀನಿ ನೋಡಿ ನಾನು. बनी फ्रेंड्स, वीडियो कंटिन्यू आगे नोड़ी। तो लगेज जो भी है आप रूम के आगे रख सकते हैं पैक करके। और लगेज कल जो आप मुक्तिनाथ में नहा के पहनेंगे खाली वो, और बैकपैक में गर्म कपड़ा और रेनकोट, खाली यही लेके जाएंगे। कल सुबह 7 बजे ब्रेकफास्ट यहाँ पे करेंगे। 7 बजे, 6:30 बजे, 6 बजे नहीं, 7 बजे ब्रेकफास्ट करेंगे। फिर यहाँ से निकलेंगे और रास्ते पे 2-3 जगह पे साइट सीन करेंगे जो आइटिनरी में नहीं है, इंक्लूड नहीं है। आप लोग सस्पेंशन वो हैंगिंग ब्रिज देख रहे थे, मैंने गाड़ी में याद किया था, वहाँ पे भी थोड़ी देर रुकेंगे मुक्तिनाथ के टाइम पे। और वहाँ से कल सीधा मुक्तिनाथ करके फिर वापस आके फिर जोमसोम में रुकेंगे। इधर वापस आते कल भी मुक्तिनाथ जाके फिर जोमसोम आएंगे, क्योंकि जोमसोम यहाँ पे, मुक्तिनाथ यहाँ पे। हम सीधा पहले मुक्तिनाथ जाएंगे। हम सिर्फ जोमसोम और नाइट हाल्ट के लिए लगेज लेंगे हम। जोमसोम से सुबह निकल के इधर आने का जी। फिर यहाँ से आके यहाँ पे आके साइट सीन भी है, तो जल्दी करना पड़ेगा। जॉनसन में और हाँ, जो कल दो एक्स्ट्रा पॉइंट रुकेंगे ना, वहाँ पे टाइम ज़्यादा नहीं लगाना है। 1-2 फोटो करके आँख से देख के फिर निकलना है, क्योंकि ज़्यादा टाइम लगेगा तो मुक्तिनाथ नहीं पहुँच पाएंगे। ಈಗ ಇಲ್ಲಿಂದ ಹೋಗಿ ಜಂಕ್ಷನ್ನಾಗ ಹಾಲ್ಟ್, ಬೆಳಗ್ಗೆ ಎದ್ದು ನಾಳೆ ತಗೊಂಡು ಹೋಗ್ಬೇಕು ಮುಕ್ತಿನಾಥ್. ಬೆಳಗ್ಗೆ ಎದ್ದು ಮುಕ್ತಿನಾಥ್ ಹೋಗ್ಬೇಕು, 5 ಕಿಲೋಮೀಟರ್ ಅಲ್ಲಿಂದ ಮತ್ತೆ ಮುಕ್ತಿನಾಥ್ ಹೋಗ್ಬೇಕು. ಮುಕ್ತಿನಾಥ್ ಅಲ್ಲ, ಮುಂದೆ 2 ಸೈಡ್ ಸೀನ್ ನೋಡ್ಕೊಂಡು ಮುಕ್ತಿನಾಥ್ ಹೋಗ್ಬೇಕು. ಮುಕ್ತಿನಾಥ್ ಸ್ನಾನ ಮಾಡ್ಕೊಂಡು ಬಂದು ಒಳಗೆ ಮತ್ತೆ ಬಟ್ಟೆ ಮೈ ಮೇಲೆ ಹಾಕೊಂಡಿದ್ ಬಿಟ್ಟು ಇನ್ನು 2 ಜೊತೆ ಇಟ್ಕೋಬೇಕು. 2 ಪೇರ್ ಇಟ್ಕೊಂಡು 2 नाइट हाट और जोमसोम में जो होटल है वो माउंटेन साइड का होटल है, तो लिफ्ट वगैरह नहीं होगा, फौजी टाइप का होगा। तो वो माइंड मेकअप करके रखिए कि वहाँ पे अच्छा होटल नहीं है। ठंड एग्जैक्टली नहीं बता सकता, लेकिन गर्म में बड़ा पहन के रखिए। ಮಣ್ಣಿ ಅಲ್ಲಿ ಇಲ್ಲ, ಏನಿಲ್ಲ, ಮಾಡ್ಲಿಕ್ಕೆ ಮಾತ್ರ. अरे हाँ हाँ, अगर जिनको मुक्तिनाथ चलने के लिए 20-25 मिनट का रास्ता है चल के जाने के लिए,
अगर आप लोग नहीं चल पाएंगे तो वहाँ पे डोली का अरेंजमेंट होगा और घोड़ा का अरेंजमेंट होगा। डोली 4000 इंडियन लेगा ऊपर नीचे का, हॉर्स खाली ऊपर जाएगा नीचे नहीं आएगा, उसका 400 इंडियन लेगा। 20 मिनट चलने का है। 20-25 मिनट। कितना है वो स्टेप्स? स्टेप्स 80-90 स्टेप्स है, उससे आगे थोड़ा 2 किलोमीटर, ಚಲನೆ 1-1.5 ಕಿಲೋಮೀಟರ್। ಅಷ್ಟಾದ್ರೆ ಈಗ ನೋಡಿ 2 ಕಿಲೋಮೀಟರ್ ನಡೆಯೋದದ, ಆಮೇಲೆ ಒಂದು ಸ್ವಲ್ಪ 80 ಸ್ಟೆಪ್ ಅವೆಲ್ಲ ಭಾಳ ಇಲ್ಲ. ಅಷ್ಟಾದ್ರೆ ನಡೆಯೋದಾಯ್ತು ಅಂದ್ರೆ ನಡೀರಿ, ಇಲ್ಲ ನಮ್ಗೆ ಡೋಲಿ ಬೇಕಂದ್ರೆ ಡೋಲಿ, ಕುದುರೆ ಬೇಕಂದ್ರೆ ಕುದುರೆ. ಡೋಲಿ ಅಂದ್ರೆ 4000, ಕುದುರೆ ಅಂದ್ರೆ 400 ರೂಪಾಯಿ ಇಳಿಸ್ತಾನೆ. मुक्तिनाथ स्टॉप है ना, उधर से चलने का है ना, वो मोटरसाइकिल मिलेगा नहीं मिलेगा, कहीं को बोले तो व्हील चेयर वो भी नहीं मिलेगा। या तो डोली मिलेगा या तो हॉर्स मिलेगा। नहीं, वो डोली और हाथ का स्टैंड है ना, उधर तक चलना पड़ेगा हमारे। नहीं, वो तो जहाँ पे गाड़ी रोकेगा ना, हाँ, वहाँ उधर से- ही रहता ना। हाँ, उधर ही रहता। फिर आगे आधा किलोमीटर 500 जाएंगे, नहीं, वैसा नहीं है ना। जहाँ पे ಈಗ गाड़ी ಎಲ್ಲಿ ಇಳಿಸ್ತಾನೆ ಅಲ್ಲಿಂದ 2 ಕಿಲೋಮೀಟರ್ ಹೋಗೋದು, ಅಲ್ಲಿಂದ 80 ಸ್ಟೆಪ್ಸ್ ಅಂತ. ಅಲ್ಲ, ಇರ್ಲಿ, ಅದು ತಂದು ಅಲ್ಲಿ ನಡೆಯೋರಿಗೆ ತೊಂದರೆ ಇಲ್ಲ. ಸುಮ್ಮನೆ ಈಗ ಒಯ್ದು- ಅವ್ರಿಗೆ ಡೋಲಿ, ಡೋಲಿ. ನದಿ ಇದೆ ಅಲ್ಲಿ, ಕಟ್ಕೊಂಡು रिवर है क्या वो? हाँ हाँ हाँ, वो पॉन्ड है, वो मुक्तिनाथ के उससे बाजू में पीछे हाँ, साइड से लेके वो करेक्ट है। वो गंडकी रिवर कहाँ? वो ऑन द वे मुक्तिनाथ का अंदर। मुक्तिनाथ। प्लस इधर से जाते ಆಲ್ರೆಡಿ ಮಧ್ಯಾಹ್ನ ಕೂಡ ಆಗಿತ್ತು ನೋಡಿ. ಊರ ಹೆಸರು ನನಗೆ ನಿಜವಾಗ್ಲೂ ನೆನಪಿಲ್ಲ. ಹೋಗ್ಬೇಕಾದ್ರೆ ಊಟ ಕೂಡ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೂ ವಾಶ್ರೂಮ್ಗೆ ಅದೆಲ್ಲ ಹೋಗಿ ಬಂದು ಈಗ ಊಟ ಕೂಡ ಮುಗಿಸಿದ ನಂತರ ನಾವು ವಿಡಿಯೋ ನಂತರ ಫೋಟೋ ಎಲ್ಲ ಮಾಡ್ಕೊಂಡ್ವಿ ನೋಡಿ. ನೇಪಾಳ ಸೈಡ್ ಬಂದ್ರಂತೂ ತುಂಬ ಖುಷಿ ಆಯ್ತು ನೋಡಿ ನಮಗೆ ಎಲ್ಲರಿಗೂ. ತುಂಬ ಅಂದರೆ ತುಂಬ ಗ್ರೀನರಿ ಇತ್ತು ನೋಡಿ, ನೋಡ್ತಾ ಇರ್ಬೋದು ನೀವು. ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಚಪಾತಿ, ಅನ್ನ, ಸಾಂಬಾರು, ಒಂದು ಹಪ್ಪಳ, ಸಿಂಪಲ್ಲಾಗಿ ಒಂದು ಊಟ ಇತ್ತು ನೋಡಿ. ಅದು ಊಟ ಮಾಡಿಕೊಂಡು ಏನು ನಾವು ಹೋಗ್ತಾ ಇರ್ಬೇಕಾದ್ರೆ ಫಾಲ್ಸ್ ಅದೆಲ್ಲ ಬರ್ತಾಯಿತ್ತು ನೋಡಿ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಗ್ರೀನರಿ ನೋಡ್ಕೊತಾನೆ ಗಾಡಿಯಲ್ಲಿ NTTಯಲ್ಲಿ ನಾವು ಸಾಂಗ್ ಕೂಡ ಎಂಜಾಯ್ ಮಾಡ್ಕೊತಾನೆ ಹೋಗ್ತಾ ಇದ್ವಿ ಅಂತಲೇ ಹೇಳ್ಬೋದು ನೋಡಿ. ಈ ಕಡೆ ಎಲ್ಲ ಮನೆಗಳು ನೋಡ್ತಾ ಇರ್ಬೋದು ಯಾವ ರೀತಿ ಇದಾವೆ ಅಂಥೇಳಿ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ನಾನು. ನಾವು ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ನದಿ ಕೂಡ ಬಂತು ನೋಡಿ, ಗಂಡಕಿ ನದಿ ಅಂತ ಹೇಳಿಬಿಟ್ಟು. ಅಲ್ಲಿ ಕೂಡ ನಾವು ಎಲ್ಲರೂ ಕೆಳಗಡೆ ಇಳಿದ್ಬಿಟ್ಟು ಅದಾದ ನಂತರ ಅರಿಶಿನ ಕುಂಕುಮ ಎಲ್ಲ ಏರಿಸಿ ನದಿಗೆ ಬಾಗಿನ ಕೂಡ ಅರ್ಪಿಸಿದ್ವಿ ನೋಡಿ. ನಾವು ನೀರು ನೋಡ್ತಾ ಇರ್ಬೋದು ನೀವು, ಅಂದರೆ ತಿಳಿ ನೀರೇನು ಇರಲಿಲ್ಲ ಇಲ್ಲಿ, ಇದೇ ರೀತಿಯಾಗೇ ಇರುತ್ತಂತ ನಾವು ಅವ್ರನ್ನೆಲ್ಲ ಕೇಳಿದ್ವಿ ನೋಡಿ ಗೈಡನ್ನು. ಹಾಗಾಗಿ
ಇಲ್ಲ ಇದೇ ಥರನೇ ಇರುತ್ತೆ ಇಲ್ಲಿ ನೀರೆಲ್ಲ ಅಂತೇಳಿ ಹೇಳಿದರು. ಇವರೆಲ್ಲ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ಬಂದು ಸಾಲಿಗ್ರಾಮ್ ಸಿಗ್ತಾವೆ ನೋಡಿ, ಏನು ಒರ್ಜಿನಲ್ ಸಾಲಿಗ್ರಾಮೇ ಸಿಗ್ತಾವೆ ಅಂತಲೇ ಹೇಳ್ಬೋದು ಇಲ್ಲಿ. ಬಟ್ ಭಾಳಷ್ಟು ಹುಡುಕಾಡ್ಬೇಕಾಗತ್ತೆ, ಲಕ್ಕಿದ್ದವ್ರಿಗೆ ಸಿಗ್ತಾವೆ ಅಂತೇಳಿ ಹೇಳ್ತಾಯಿದ್ರು ಅವರು. ಏನು ನಾವು ನಮ್ಮ ಜೊತೆ ಬಂದಿದ್ರಲ್ಲ ಗೈಡ್ ಅವರು, ತುಂಬ ಅಂದರೆ ತುಂಬ ಸ್ವಲ್ಪ ಹುಡುಕಿ ಕೂಡ ಕೊಟ್ಟರು ನೋಡಿ ಅವ್ರು ಎಲ್ಲರಿಗೂ. ಬಟ್ ಅದು ತಂದ ಮೇಲೆ ನಾವು ಸಾಲಿಗ್ರಾಮ್ ಏನು ತಂದ ಮೇಲೆ ಮನೆಗೆ ತುಂಬ ಅಂದರೆ ನೇಮ ನಿತ್ಯೆಯಿಂದ ಪೂಜೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ತುಂಬ ಇದು ನೋಡಿ, ಹಾಗಾಗಿ ನಾನೇನು ತರಲಿಕ್ಕೆ ಹೋಗಲಿಲ್ಲ. ಯಾರು ಮನೆಯಾಗ ಇರಲಿಲ್ಲ, ಅವರೆಲ್ಲ ತೊಗೊಂಡು ಬಂದಿದ್ದರು. ನಂತರದಲ್ಲಿ ಯಾರು ಫೋನಲ್ಲಿ ಬೇಕು ಈ ರೀತಿಯಾಗಿ ಅಂತ ಹೇಳಿದ್ರಲ್ಲ, ಅವರಿಗೆ ಇವರು ಬಂದವರೆಲ್ಲರೂ ತೊಗೊಂಡೋಗಿ ಒಂದೊಂದು ಕೊಡ್ತೀವಿ ಅಂಥೇಳಿ ಒಂದು ಸ್ವಲ್ಪ ತೊಗೊಂಡು ಹೋದ್ರು ನೋಡಿ. ಏನು ನಾವು ಕೂಡ ಎಲ್ಲ ಅರಿಶಿನ ಕುಂಕುಮ ಎಲ್ಲ ನದಿಗೆಲ್ಲ ಏರಿಸ್ಬಿಟ್ಟು ಬಾಗಿಣ ಕೂಡ ಕೊಡೋರು. ನಾವು ದಕ್ಷಿಣೆ ಅದೆಲ್ಲ ಹಾಕಿದ್ವಿ ನೋಡಿ. ನೀರನ್ನೇ ನೋಡಿ ನನಗೆ ವಿಚಿತ್ರ ಅನ್ನಿಸ್ತು, ಎಲ್ಲರಿಗೂ ಅನ್ನಿಸ್ತು ನೋಡಿ. ಒಂದು ಚೂರು ತಿಳಿ ನೀರು ಇರಲಿಲ್ಲ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನಾವು ತುಂಬ ಎಂಜಾಯ್ ಮಾಡ್ಕೋತಾನೆ ಹೋದ್ವಿ ಅಂತಲೇ ಹೇಳ್ಬೋದು ನೋಡಿ. ವಿಡಿಯೋ ತುಂಬ ಲೆಂತಿ ಆಗುತ್ತಾ, ಸ್ವಲ್ಪ ಹಾಕೋಣ ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಶೇರ್ ಮಾಡಲಿಕ್ಕಾಗಿದ್ದು. ಇದು ಮುಂದಿನ ಭಾಗ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸು, ಸ್ವಲ್ಪ ಲೇಟಾಗಿಯೇ ಹಾಕ್ತಾಯಿದ್ದೀನಿ ನಾನು ವೀಡಿಯೋಸ್ಗಳೆಲ್ಲ. ಯಾಕಂದರೆ ಈಗ ಶ್ರಾವಣ ಮಾಸ ಕೂಡ ಸ್ಟಾರ್ಟ್ ಆಗಿದೆಯಲ್ಲ, ನಾವು ಬಂದ ತಕ್ಷಣ ಊರಿಂದ ಪುರ್ಸತ್ತೇ ಇಲ್ಲ ನೋಡಿ. ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಾಯಿತು. ನಂತರ ದೊಡ್ಡ ಮಗಳು ಕೂಡ ಊರಿಂದ ಬಂದಳು. ನಂತರ ನನಗೂ ಸ್ವಲ್ಪ ಆರಾಮಿರಲಿಲ್ಲ, ಇನ್ನೂ ಕೂಡ ಆರಾಮಾಗಿಲ್ಲ ಅಂತಲೇ ಹೇಳ್ಬೋದು ನಾವು. ನಾನು ಹೇಳ್ತಾಯಿದ್ದೀನಿ, ಇನ್ನೂ ಕೂಡ ಆರಾಮಾಗಿಲ್ಲ. ಬಟ್ ವೀಡಿಯೋಸ್ನ ಒಂದೊಂದಾಗಿ ಬಿಟ್ಟರೆ ನನಗೆ ಶ್ರಾವಣ ಮಾಸದ್ದು ಏನು ವೈಭವಲಕ್ಷ್ಮಿ ಪೂಜೆ ಕೂಡ ಮಾಡಿದ್ದೀನಿ ನಾನು. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಎಲ್ಲ ವೀಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು. ಹಾಗಾಗಿ ಇದನ್ನು ಆದಷ್ಟು ಡೈಲಿ 2 ವೀಡಿಯೋ ಹಾಕಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್, ಟೇಕ್ ಕೇರ್.